A bar magnet of moment m is cut into two identical pieces along the length. One piece is bent in the form of a semicircle. If two pieces are perpendicular to each other, then the resultant magnetic moment is. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ there is one bar magnet which has a magnetic moment m. ಹಾಗೆ it is cut into two identical pieces. It is cut into two identical pieces. One piece is bent in the form of semicircle. ಹೀಗೆ ಇದು semicircle. So ಹೀಗೆ one of the identical pieces will be bent into semicircle. ಇನ್ನೊಂದು ಹೀಗೆ bar magnet ಆಗಿ ಇರುತ್ತೆ. So one bar magnet ತಗೊಳ್ಳೋಣ. South and north. ಇದ್ರದ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಬಂದ್ಬಿಟ್ಟು m ಆಗಿರುತ್ತೆ. ಹಾಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು l ಆಗಿರುತ್ತೆ. ಪೋಲ್ ಸ್ಟ್ರೆಂತ್ ಬಂದ್ಬಿಟ್ಟು m equals to m by l ಆಗಿರುತ್ತೆ. ಸೊ ಇಷ್ಟು ಇದೊಂದು ಬಾರ್ ಮ್ಯಾಗ್ನೆಟ್. ಈ ಬಾರ್ ಮ್ಯಾಗ್ನೆಟ್ ನೆಕ್ಸ್ಟ್ ಟೂ ಐಡೆಂಟಿಕಲ್ ಪೀಸಸ್ ಆಗಿ ಕಟ್ ಆಗುತ್ತೆ ಅಲಾಂಗ್ ದಿ ಲೆಂತ್, ಅಂದ್ರೆ ಪ್ಯಾರಲಲ್ ಟು ಇಟ್ಸ್ ಆಕ್ಸಿಸ್. ಸೊ ಆವಾಗ ಒಂದು ಸೆಮಿ ಸರ್ಕಲ್ ಆಗುತ್ತೆ, ಇನ್ನೊಂದು ಬಾರ್ ಮ್ಯಾಗ್ನೆಟ್ ಆಗಿ ಉಳ್ಕೊಳುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಪೋಲ್ ಸ್ಟ್ರೆಂತ್ ಬಂದ್ಬಿಟ್ಟು ಇಲ್ಲಿ ಇದೇನು m/2 m/2. ಸೊ ಇವಾಗ ಇದ್ರ ಡಿಸ್ಟೆನ್ಸ್ ಬಂದ್ಬಿಟ್ಟು l, ಇದ್ರ ಡಿಸ್ಟೆನ್ಸ್ ಬಂದ್ಬಿಟ್ಟು 2r ಅಂದ್ರೆ ಡಯಾಮೀಟರ್. ಹಾಗೆ pi as a theta. So next first step m equals to ಅಂದ್ರೆ pole strength equals to m by l. ಇದು ಫಸ್ಟ್ ಈಕ್ವೇಶನ್. ಹಾಗೆ ಸೆಕೆಂಡ್ ಈಕ್ವೇಶನ್ l equals to for semi circle length equals to half by half into 2 pi r. 2 ಕ್ಯಾನ್ಸಲ್ ಆಗುತ್ತೆ. l equals to pi r. Therefore r equals to l by pi. ಇದು ಸೆಕೆಂಡ್ ಈಕ್ವೇಶನ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಫಸ್ಟ್ ಮ್ಯಾಗ್ನೆಟ್, ಇದು ಫಸ್ಟ್ ಮ್ಯಾಗ್ನೆಟ್, ಇದು ಸೆಕೆಂಡ್ ಮ್ಯಾಗ್ನೆಟ್. ಫಸ್ಟ್ ಮ್ಯಾಗ್ನೆಟ್ ಇಸ್ m/2 ಆಕ್ಚುಲಿ ಇಲ್ಲೂ m/2 ಸ್ಮಾಲ್ m m/2 into 2r. 2r ಬಂದ್ಬಿಟ್ಟು ಡಿಸ್ಟೆನ್ಸ್. ಸೊ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು m into r. m ವ್ಯಾಲ್ಯೂ ಗೊತ್ತು ನಮಗೆ, ಇಟ್ ಇಸ್ m by l. ಹಾಗೆ r ವ್ಯಾಲ್ಯೂ ಬಂದ್ಬಿಟ್ಟು l by pi. l ಕ್ಯಾನ್ಸಲ್ ಆಗುತ್ತೆ. m1 equals to m by pi. ಹಾಗೆ m2 ಮಾಡಿದ್ರೆ m/2 into l. l ಬಂದ್ಬಿಟ್ಟು ಸೆಕೆಂಡ್ ಮ್ಯಾಗ್ನೆಟ್ ಡಿಸ್ಟೆನ್ಸ್. ಸೊ m ವ್ಯಾಲ್ಯೂ ಬಂದ್ಬಿಟ್ಟು m by l into
L by 2. L cancel ಆಗುತ್ತೆ. m2 equals to m by 2. So m net equals to m1 square, that is m by pi the whole square, plus m2 square m by 2 the whole square, plus 2 into m1 m by pi m2 m by 2 into cos of 90 degree. 90 degree ಯಾಕಂದ್ರೆ it is perpendicular ಅಂತ already question ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. So cos of 90 degree is 0. Therefore root over m by pi the whole square plus m by 2 the whole square. Correct option is second option.